ಆಮೇಲೆ ಇದೆಲ್ಲ ಆದ್ಮೇಲೆ ಏನ್ ಇವತ್ತು ರಾಜ್ಕುಮಾರ್ ಕುಟುಂಬದಲ್ಲಿ 25,000 ಜನಕ್ಕೆ ಎಲ್ಲಾ ಅಭಿಮಾನಿಗಳು ಕರ್ಸಿ ಒಂದು ಸಂತೋಷದ ಊಟ ಹಾಕಿದ್ರು. ಅದೇ ರೀತಿ ಬಾಳೆ ಎಲೆ ಊಟ ಹಾಕಿ ಇವರು 25,000 ಜನ ಕರ್ಸಿ ಆ ಪ್ರಶಸ್ತಿಗೆ ಒಂದು ಊಟ ಹಾಕ್ಬೇಕು ಮನೆಯವರು ಎಲ್ಲಾ ಒಂದ್ ಕಡೆ ಅರೇಂಜ್ ಮಾಡಿ ಇದೆಲ್ಲಾ ಸೇರಿ ಅಭಿಮಾನಿಗಳೆಲ್ಲ ಶಾಂತಿ ರೀತಿಯಿಂದ ಮಾಡಿ ಅಷ್ಟು ಎಲ್ಲಾ ಶಾಂತಿ ರೀತಿಯಿಂದ ಸಾಕಾರ ಮಾಡಿ ಇದೊಂದು ನಮ್ಗೊಂದೊಂದು ಆಸೆ ಇದೆ ಮೂರ್ತಿ. ಇದು ನೀವೇನಂತೀರಾ? ಇಲ್ಲ, ಅದು ಒಳ್ಳೇದು. ಬಟ್ ಇದನ್ನ ನೀವು ಮನವಿ ಮಾಡಿ ಅನಿರುದ್ಧ್ ಸರ್ಗೆ, ಮನವಿ ಮಾಡಿ, ಅವ್ರು ಹೇಳ್ಬೇಕಲ್ಲ ಇದು. ಅಲ್ಲ ನನ್ಗೆ ಪರವಾಗಿಲ್ಲ, ಅಣ್ಣನ ಆಶೀರ್ವಾದ ಇದೆ. ನನ್ಗೆಲ್ಲ ಒಂದ್ ಕಡೆ ನಿಮ್ಮಂತ ನನ್ಗೆ ನನ್ನ ತಮ್ಮ ವೈಶಾಲ ಮೂರ್ತಿ, ನನ್ನ ತಮ್ಮ ಯಾವ್ದೋ ರೀತಿಯಲ್ಲಿ ಯಾವ್ದೋ ಮೊದ್ಲೇ ಅದ್ ಯಾವ ಮೂರ್ಗದಲ್ಲಿ ನೀನು ದೀಪ ಹಚ್ಚಿದೋ ಏನು ಅವತ್ತಿಂದ ನನಗೆ ಪ್ರಚಾರ ಸಿಗ್ತಾನೆ ಇದೆ. ಪ್ರಚಾರಕ್ಕಿಂತ ಅಣ್ಣನ ಸಂತೋಷಕ್ಕೆ, ಅಣ್ಣನ ವಿಚಾರಕ್ಕೆ ಇಲ್ಲ ಚಂದ್ರ, ಏನ್ ಗೊತ್ತಾ, ನಮ್ಮ ಆಸೆ ಏನಿತ್ತು ಅಂದ್ರೆ ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಹಾಗಾಗಿ ಪಾಪ ನೀವು ಅಣ್ಣವ್ರು ತೀರೋದ್ಮೇಲೆ ಇವೆಲ್ಲ ಪಾಪ ಎಲ್ಲೋ ತೆರೆಮರೆ ಆಗ್ಬಿಟ್ಟಿದ್ರಿ. ನಿಮ್ಮನ್ನ ಫ್ರೆಂಡ್ ಲೈನ್ ಕರ್ಕೊಂಡ್ ಬರ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ಅಷ್ಟೇ. ನೀವಿರ್ಬೋದು, MG ಅವ್ರ ಮಣಿಯಣ್ಣ ಇರ್ಬೋದು, ಈ ಸಾಕಷ್ಟು ಜನ ಪಾಪ ಹಿರಿಯರು ಅಣ್ಣ ಇದ್ದಾಗ ಯಾರ್ಯಾರು ಬರ್ತಾ ಇದ್ರು ಮನೇಲಿ. ಯಾಕಂದ್ರೆ